ಫ್ರೆಂಡ್ಸ್, ನಮಸ್ಕಾರ. ನೇತ್ರಾರಾಮ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಈಸಿಯಾಗಿ ಯಾವ ರೀತಿ ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲಿಯೇ ಸುಲಭವಾಗಿ ಚಿಕನ್ ಬಿರಿಯಾನಿಯನ್ನ ಮಾಡೋದ ತಿಳ್ಕೊಳ್ಳೋಣ. ಚಿಕನ್ ಬಿರಿಯಾನಿ ಮಾಡಲು ಬೇಕಾದ ಸಾಮಗ್ರಿಗಳು: ಮೊದಲಿಗೆ 1.5 kg ಅಷ್ಟು ಚಿಕನ್ ನ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ತೊಳೆದು. ಒಗ್ಗರಣೆಗೆ ಎಣ್ಣೆ, 1 kg ಬುಲೆಟ್ ರೈಸ್ ನ ತಗೊಂಡಿದ್ದೀನಿ ನಾನು. ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿನ. ಬೆಳ್ಳುಳ್ಳಿ, 3 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ, 1 ಈರುಳ್ಳಿನ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಸೋಂಪು ಕಾಳು ಮತ್ತೆ ಏಲಕ್ಕಿನ ಇಟ್ಕೊಂಡಿದ್ದೀನಿ 4. ಮತ್ತೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. ನಾನು ಇದನ್ನೆಲ್ಲಾನು ರುಬ್ಕೊಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯಲ್ಲಿ ತುಪ್ಪ ಮತ್ತೆ ನಿಂಬೆ ಹಣ್ಣನ್ನ ಬೆರೆಸಲು ಇಟ್ಕೊಂಡಿರ್ತೀನಿ. ಒಗ್ಗರಣೆಗೆ ಪಲಾವ್ ಸಾಮಗ್ರಿ ರೆಡಿ ಇರೋದನ್ನ ನಾನು ತಗೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಪಲ್ ಟೊಮೊಟೊ ಇದು. ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತ ಮಟನ್ ಸಾಂಬಾರ್ ಪೌಡರ್. ಈಗ ನಾನು ಒಂದು ಪಾತ್ರೆನ ತಗೊಂಡಿದ್ದೀನಿ, ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೇರಿಸ್ತಾ ಇದ್ದೀನಿ. ನಾನು 1.5 kg ಚಿಕನ್ ಬಿರಿಯಾನಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು, ಚಿಕ್ಕ ಗ್ಲಾಸ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಹಾಕಿದಷ್ಟು ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಪಲಾವ್ ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಕಡಲೆ ಬೀಜ ಮತ್ತೆ ಕೊಬ್ಬರಿನ ಗಾಣದಲ್ಲಿ ಆಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ ನೊರೆ ಬರ್ತಾ ಇದೆ, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಟೊಮೊಟೊ ಸೇರಿಸ್ತೀನಿ. ಗೋಲ್ಡನ್ ಬಣ್ಣ ಬಂದಿದೆ ಈರುಳ್ಳಿ, ಇದಕ್ಕೆ ಟೊಮೊಟೊ ಸೇರ್ಸೋಣ. ನಾನು 1.5 kg ಅಷ್ಟು ಚಿಕನ್ನ ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪೌಡ್ರು, ಅಚ್ಚ ಖಾರದ ಪುಡಿ, ಮಟನ್ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್, ಅರಿಶಿನ ಪೌಡರ್ ಅನ್ನ ಸೇರಿಸ್ಕೊಂತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಚಿಕನ್ ಬೇಯ್ತಾ ಇದೆ. ನಾವು ಚಿಕನ್ ಬೇಯ್ತಾ ಇರ್ಲಿ, ಈಗ ಮಿಶ್ರಣ ರುಬ್ಕೊಳ್ಳೋಣ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಮತ್ತೆ ಚಕ್ಕೆ, ಲವಂಗ, ಸೋಂಪು ಕಾಳು ಮತ್ತೆ ಏಲಕ್ಕಿನ ಸೇರಿಸ್ಕೊಳ್ಳೋಣ. ಹಾಗೆ ಪುದೀನನು ಸೇರಿಸ್ಕೊಳ್ಳೋಣ. ಇಟ್ಕೊಂಡಿರುವಂತ ಪೇಸ್ಟ್ ಅನ್ನ
ನಾವು ಸೇರ್ಸೋಣ. ಈಗ ಪೇಸ್ಟು ಚಿಕನ್ ಅಲ್ಲಿ ಚೆನ್ನಾಗಿ ಬೆರೆತು ಕುದಿಲಿ. ಚೆನ್ನಾಗಿ ಸ್ವಲ್ಪ ಉರಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಚಿಕನ್ಗೆ ಎಲ್ಲ ಮಸಾಲೆ ಹಿಡಿದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ನೀರನ್ನ ಆಡ್ ಮಾಡ್ಕೊಳ್ಳೋಣ. ನಾನು ಈ ಗ್ಲಾಸ್ ಅಳತೆಯಲ್ಲಿ 4 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಬುಲೆಟ್ ರೈಸ್ ತಗೊಂಡಿದ್ದೀನಿ. ನಾನು 8 ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. ಅಷ್ಟು ನೀರನ್ನ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಈಗ ನೀರ್ ಸೇರಿಸ್ಕೊಂಡಿದ್ದೀನಿ. ಚಿಕನ್ ನೀರಲ್ಲಿ ಚೆನ್ನಾಗಿ ಬೇಯಲಿ, ನೀರು ಚೆನ್ನಾಗಿ ಕುದಿಲಿ. ನೆಕ್ಸ್ಟ್ ಇದಕ್ಕೆ ನಾವು ಅಕ್ಕಿನ ಆಡ್ ಮಾಡ್ಕೊಳೋಣ. ಕುದೀತಾ ಇದೆ, ನಾವು ಇದಕ್ಕೆ ಅಕ್ಕಿ ಸೇರಿಸ್ಕೊಳೋಣ. ತೊಳೆದಿಟ್ಕೊಂಡಿರುವಂತ ಅಕ್ಕಿನ ಸೇರ್ಸೋಣ. ಈಗ ನಾನು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಮತ್ತೆ ಚಿಕನ್ ಚೆನ್ನಾಗಿ ನೀರಾಡಿ ಬೇಯಲಿ. 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ನಾನು ತುಪ್ಪನ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಂತೀನಿ. ತುಪ್ಪ ಹಾಕೋದ್ರಿಂದ ನಾವು ಹೋಟೆಲ್ಗಿಂತ ತುಂಬಾ ಟೇಸ್ಟಿ ಆಗಿರುತ್ತೆ, ತಿಂತಾರೆ. ನಾವೆಲ್ಲ ಹೊರಗಡೆ ಯಾವ್ಯಾವ ಎಣ್ಣೆ ಹಾಕಿ ಬಳಸ್ತಾರೋ ಅದ್ರಿಂದ ಮನೆಯಲ್ಲೇ ಈಸಿಯಾಗಿ ತುಂಬಾ ಆರೋಗ್ಯಕರವಾಗಿ ಮಾಡಿಕೊಟ್ರೆ ಹೆಲ್ತಿ ಆಗಿರುತ್ತೆ. ಮತ್ತೆ ನಾವು ಹೊರಗಡೆ ಬಿರಿಯಾನಿ ತಿಂದಾಗ ಬೇಗ ಡೈಜೆಷನ್ ಆಗಲ್ಲ. ನಾವು ಯಾವುದೇ ಊಟನ ನಾವು 3 ರಿಂದ 4 ಗಂಟೆ ಒಳಗಡೆ ಡೈಜೆಷನ್ ಆದ್ರೆ ಅದು ಒಳ್ಳೆ ಅಡುಗೆ ಅಂತ ನಾವು ತಿಳ್ಕೋಬೇಕು. ಇದು ರೆಡಿ ಆಗಿದೆ. ನಾವು ಇದಕ್ಕೆ ದಮ್ ಕಟ್ಕೊಡೋಣ. ಒಂದು 5 ನಿಮಿಷ ನಾನು ಬಾಳೆ ಎಲೆ ಹಾಕ್ಬಿಟ್ಟು ಮುಚ್ತೀನಿ. ಬಾಳೆ ಎಲೆ ಹಾಕೋದ್ರಿಂದ ಬೇಗ ದಮ್ ಆಗುತ್ತೆ. ಒಂದು ಪ್ಲೇಟ್ ಮುಚ್ಚಿ 5 ರಿಂದ 5 ನಿಮಿಷ ಬಿಟ್ರೆ ಸಾಕು. ನಾವು ಈಗ ನಾವು ದಮ್ ಕಟ್ಟಿದೀವಲ್ಲ, ಅದನ್ನ ತೆಗಿತಾ ಇದ್ದೀನಿ. ನೋಡಿ, ತುಂಬಾ ಟೇಸ್ಟಿ ಆದಂತಹ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ಈಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಈ ರೀತಿ ಮಾಡ್ಕೊಟ್ರೆ ಮನೆಯಲ್ಲಿ ಎಲ್ಲ ಸಹ ಇಷ್ಟಪಟ್ಟು ತಿಂತಾರೆ. ಮನೆಗೆ ನೆಂಟರು ಬಂದಾಗ ನೀವು ಈ ರೀತಿ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಆದ್ರಿಂದ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನೇತ್ರಾರಾಮ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.